ನಮಸ್ತೆ. ಸಮಸ್ತ ಬಸವ ಟಿವಿ ವೀಕ್ಷಕರಿಗೆ ಸ್ವಾಗತ ಹಾಗೂ ಯೋಗ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಶಿಲ್ಪ, ಯೋಗ ಟೀಚರ್ ಮತ್ತು ಯೋಗ ಥೆರಪಿಸ್ಟ್. ಇಂದಿನ ಸಂಚಿಕೆಯಲ್ಲಿ PCOD ಮತ್ತು PCOSಗೆ ಯಾವ ಆಸನಗಳು ಒಳ್ಳೆಯದು ಅಂತ ನೋಡುವ ಮತ್ತು ಪ್ರಾಕ್ಟೀಸ್ ಮಾಡುವ. ಇತ್ತೀಚಿನ ದಿನಗಳಲ್ಲಿ PCOD ಮತ್ತು PCOS ಅನ್ನೋದು ಎಲ್ಲ ಏಜಿನ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವ ಸಾಮಾನ್ಯ ಸಮಸ್ಯೆಯಾಗಿದೆ. PCOD ಮತ್ತು PCOS ಅಂದರೆ ಪಾಲಿಸಿಸ್ಟ್ ಓವರಿಸ್ ಡಿಸೀಸ್ ಆ್ಯಂಡ್ ಸಿಂಡ್ರೋಮ್ ಅಂತ. ಇದು ನಮ್ಮ ಯೂಟ್ರಸ್ಸಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. PCOD ಸ್ಟಾರ್ಟಿಂಗಲ್ಲೇ ಗೊತ್ತಾಗೋದಿಲ್ಲ, PCOS ಸ್ಟಾರ್ಟಿಂಗಲ್ಲಿ ಗೊತ್ತಾಗುತ್ತೆ. PCOD ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಅದೇ PCOS ಫರ್ಟಿಲಿಟಿಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇದು ಮೇಯ್ನಾಗಿ ನಮ್ಮ ದೈನಂದಿನ ಜೀವನ ಚಟುವಟಿಕೆಯಲ್ಲಿ ಸರಿಯಾಗಿ ಊಟ ಮಾಡ್ದಲೇ ಇರೋದು, ನಿದ್ದೆ ಮಾಡ್ದಲೇ ಇರೋದು, ಸ್ಟ್ರೆಸ್ ತಗೊಳ್ಳೋದು ಮತ್ತು ವ್ಯಾಯಾಮ ಅಥವಾ ಯೋಗಾಭ್ಯಾಸ ಮಾಡ್ದಲೇ ಇರೋದ್ರಿಂದ ಜಾಸ್ತಿ ಆಗಿದೆ. ಸ್ಟ್ರೆಸ್ ಈ ಸಮಯದಲ್ಲಿ ಸ್ಟ್ರೆಸ್ ತುಂಬ ಆಗಿರೋದ್ರಿಂದ ಇದು ಸಮಸ್ಯೆ ಎಲ್ಲ ಮಕ್ಕಳಲ್ಲಿ ಕಂಡು ಬರ್ತಾ ಇದೆ. ಯಾರಿಗೆ ಈ ಸಮಸ್ಯೆ ಇರುತ್ತದೆ ಅವರ ಓವರೀಸ್ ಅಥವಾ ಅಂಡಾಶಯದಲ್ಲಿ ಎಗ್ ಫಾರ್ಮ್ ಆಗೋದಿಲ್ಲ, ಎಗ್ ಡೆವಲಪ್ ಆಗೋದಿಲ್ಲ. ಅದರ ಬದಲು ಸಿಸ್ಟ್ ಅಂತ ಡೆವಲಪ್ ಆಗುತ್ತೆ, ಅದು ಬೆಳವಣಿಗೆ ಆಗುತ್ತೆ. ಅದು ಬೆಳವಣಿಗೆ ಆಗೋದ್ರಿಂದ ಪೀರಿಯಡ್ಸ್ ಸರಿಯಾಗಿ ಆಗೋದಿಲ್ಲ, ಹೆವಿ ಬ್ಲೀಡಿಂಗ್ ಇರುತ್ತೆ, ಒಂದೊಂದ್ಸಲ ಮಿಸ್ ಪೀರಿಯಡ್ಸು ಆಗೋಗುತ್ತೆ. ಓಕೆ, ಬನ್ನಿ ವೀಕ್ಷಕರೇ, ಈ ಪಾಲಿಸಿಸ್ಟ್ PCOD ಮತ್ತು PCOSಗೆ ಯಾವ್ಯಾವ ಆಸನಗಳು ಒಳ್ಳೆಯದು ಅಂತ ನೋಡೋಣ, ಒಟ್ಟಿಗೆ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ನಾವು ನಮ್ಮ ಸ್ಪೈನನ್ನು ರಿಲ್ಯಾಕ್ಸ್ ಮಾಡಬೇಕು, ಸ್ಟ್ರೆಚ್ ಮಾಡಬೇಕು. ಸುಖಾಸನ ಅಥವಾ ಅರ್ಧ ಪದ್ಮಾಸನದಲ್ಲಿ ಬೇಕಾದ್ರೂ ಕೂತ್ಕೊಳ್ಳಬಹುದು. ನಿಮ್ಮ ಎರಡೂ ಕೈ ಸೈಡಿಗೆ ಇನ್ಹೇಲ್ ಮಾಡ್ತಾ ಎರಡೂ ಕೈ ಮೇಲೆ ನಿಧಾನವಾಗಿ ಫಿಂಗರ್ಸ್ ಲಾಕ್ ಮಾಡ್ಕೊಳ್ಳಿ, ಇಂಟರ್ಲಾಕ್ ಮಾಡಿ ಸ್ಟ್ರೆಚ್ ಮಾಡಿ. ನಿಮ್ಮ ಸ್ಪೈನ್ ಲೋಯರ್ ಬ್ಯಾಕಿಂದ ಸ್ಟ್ರೆಚ್ ಆಗಬೇಕು. ಈ ಆಸನದಲ್ಲಿ 5 ಸೆಕೆಂಡ್ ಹೋಲ್ಡ್ ಮಾಡಿ. ನಿಧಾನವಾಗಿ ಉಸಿರು ಒಳಗೆ, ನಿಧಾನವಾಗಿ ಉಸಿರು ಹೊರಗೆ. ಕಣ್ಣನ್ನು ನಿಧಾನವಾಗಿ ಮುಚ್ಚಿ ನಿಮ್ಮ ಸ್ಪೈನನ್ನು ಗಮನಿಸಿ. ಇನ್ಹೇಲ್ ಮಾಡಿ 1 2 3 4 ಆ್ಯಂಡ್ 5. ನಿಧಾನವಾಗಿ ಕೈನ ಕೆಳಗೆ ಬಿಡ್ತಾ ಉಸಿರು ಕೆಳಗೆ. ಈಗ ಸೈಡ್ ಸ್ಟ್ರೆಚ್ ಮಾಡೋಣ. ಇನ್ಹೇಲ್ ಮಾಡ್ತಾ ಬಲಗೈ ಮೇಲೆ, ನಿಧಾನವಾಗಿ ಎಕ್ಸೇಲ್ ಮಾಡ್ತಾ ಎಡಭಾಗಕ್ಕೆ ಬೆಂಡಾಗಿ. ಇನ್ಹೇಲ್ ಮಾಡ್ತಾ ಕೈ ಮೇಲೆ, ಎಕ್ಸೇಲ್ ಮಾಡ್ತಾ ಬಲಗೈ ಕೆಳಗೆ. ಎಡಗೈ ಇನ್ಹೇಲ್ ಮಾಡ್ತಾ ಮೇಲೆ, ಸ್ಟ್ರೆಚ್, ಎಕ್ಸೇಲ್ ಮಾಡ್ತಾ ಬಲಗಡೆ. ಇನ್ಹೇಲ್ ಮಾಡ್ತಾ ಕೈ ಮೇಲೆ, ಎಕ್ಸೇಲ್ ಮಾಡ್ತಾ ಕೈ ಕೆಳಗೆ. ಇನ್ನೆರಡು ಬಾರಿ ಇನ್ಹೇಲ್ ಕೈ ಮೇಲೆ, ಎಕ್ಸೇಲ್ ಲೆಫ್ಟ್ ಸೈಡಿಗೆ ಬೆಂಡಾಗಿ. ಇನ್ಹೇಲ್ ಮಾಡ್ತಾ ಕೈ ಮೇಲೆ, ಎಕ್ಸೇಲ್ ಮಾಡ್ತಾ ಕೈ ಕೆಳಗೆ. ಇನ್ಹೇಲ್ ಮೇಲೆ, ಎಡಗೈ ಮೇಲೆ, ಎಕ್ಸೇಲ್ ಬಲಗಡೆ ಬೆಂಡಾಗಿ. ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೇಲ್ ಕೆಳಗೆ. ಹೀಗೆ ಇನ್ನೆರಡು ಬಾರಿ ಪ್ರಾಕ್ಟೀಸ್ ಮಾಡಿ. ನಂತರ ಫಾರ್ವರ್ಡ್ ಬೆಂಡ್ ಆಗಬೇಕು, ಮುಂದೆ ಬಾಗಬೇಕು. ಇನ್ಹೇಲ್ ಮಾಡ್ತಾ ಕೈ ಎರಡು ಮೇಲೆ ಸ್ಟ್ರೆಚ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ. ಲೋಯರ್ ಬ್ಯಾಕ್ ಸೊಂಟದ ಭಾಗದಿಂದ ಮುಂದೆ ಬೆಂಡ್ ಆಗಬೇಕು. ಎಷ್ಟಾಗುತ್ತೆ ಅಷ್ಟು ಬೆಂಡಾಗಿ, ಇಷ್ಟೇ ಆಗುತ್ತೆ ಅಲ್ಲೇ ಇರಿ. ಸ್ಟ್ರೆಚ್ ಮಾಡಿ, ಜಾಸ್ತಿ ಸ್ಟ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಆಗುತ್ತೆ ಅಂದರೆ ಇನ್ನೂ ಫೋಲ್ಡ್ ಮಾಡಿ ನಿಮ್ಮ ಹಣೆಯ ಭಾಗವನ್ನು ನೆಲಕ್ಕೆ ಟಚ್ ಮಾಡಿ. ಇದೇ ಪೋಸಲ್ಲಿ 5 ಸೆಕೆಂಡ್ ಇರಿ, ಹೋಲ್ಡ್ ಮಾಡಿ. ಸಾಮಾನ್ಯ ಉಸಿರಾಟ. ಇನ್ಹೇಲ್, ಎಕ್ಸೇಲ್. 1 2, ಕಣ್ಣು ನಿಧಾನವಾಗಿ ಮುಚ್ಚಿರಲಿ. 3 4. ಈಗ ಸ್ಪೈನ್ ಟ್ವಿಸ್ಟ್ ಮಾಡೋಣ. ಇನ್ಹೇಲ್ ಮಾಡ್ತಾ ಎಡಗೈನ ಬಲಮಂಡಿಯ ಮೇಲೆ ಇಟ್ಟು
ಕೈನ ಹಿಂದಕ್ಕೆ ಚಾಚಿ ಹಿಂದೆ ತಿರುಗಿ. ಸ್ಪೈನ್ ಸೀದಾ ಇರಲಿ, ಕತ್ತು ಮಾತ್ರ ಹಿಂದೆ. ಸಾಧಾರಣ ಉಸಿರಾಟ. 1 2 3 4 5. ಇನ್ಹೇಲ್ ಮಾಡ್ತಾ ಫ್ರಂಟ್, ಎಕ್ಸೇಲ್ ಮಾಡ್ತಾ ಆಪೋಸಿಟ್ ಸೈಡ್. ಬಲ ಕೈ ಎಡಮಂಡಿಯ ಮೇಲೆ, ಎಡಗೈ ಹಿಂದಕ್ಕೆ. ಸ್ಪೈನ್ ಸೀದಾ ಇರಲಿ, ನೇರ ಇರಲಿ, ಕತ್ತು ಮಾತ್ರ ಹಿಂದಕ್ಕೆ. ಸಾಧಾರಣ ಉಸಿರಾಟ. 1 2 3 4 5. ಇನ್ಹೇಲ್ ಮಾಡ್ತಾ ಮುಂದೆ ಬನ್ನಿ, ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್ ಮಾಡಿ. ಈಗ ನಿಮ್ಮ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ. ನಿಧಾನವಾಗಿ ಉಸಿರು ಒಳಗೆ, ಉಸಿರು ಬಿಡ್ತಾ ರಿಲ್ಯಾಕ್ಸ್ ಮಾಡಿ. ನಿಮ್ಮ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ. ಈಗ ನಿಧಾನವಾಗಿ ಕಣ್ಣು ಬಿಡಿ. ಮೊದಲನೆಯ ಆಸನ ಬದ್ಧ ಕೋನಾಸನ, ಬಟರ್ಫ್ಲೈ ಅಂತೀವಿ. 2 ಪಾದಗಳು ಹಿಮ್ಮಡಿಗಳು ಒಟ್ಟಿಗೆ. ಸ್ಪೈನ್ ಸೀದಾ ಇರಲಿ. ನಿಮ್ಮ ಕೈಯನ್ನು ಇಂಟರ್ಲಾಕ್ ಮಾಡಿ ನಿಮ್ಮ ಕಾಲು ಬೆರಳುಗಳನ್ನು ಹಿಡಿದುಕೊಳ್ಳಿ. ಮುಂಭಾಗದ ಪಾದವನ್ನು ಇಟ್ಕೊಂಡು ಸೀದಾ ಕುಳಿತುಕೊಳ್ಳಿ. ನೇರ ಇರಬೇಕು ಸ್ಪೈನ್. ಆರ್ಚ್ ಆಗ, ಬೆನ್ನು ಆರ್ಚ್ ಆಗಬಾರ್ದು. ನಿಧಾನವಾಗಿ ಎದೆ ಮುಂದೆ, ಶೋಲ್ಡರ್ ಕೆಳಗೆ, ಭುಜ ಎಷ್ಟಾಗುತ್ತೆ ಅಷ್ಟು ಕೆಳಗೆ. ರಿಲ್ಯಾಕ್ಸ್ ಮಾಡಿ. ಮಂದಹಾಸ ಇರಲಿ ಮುಖದಲ್ಲಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ನಿಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸಿ. ಇನ್ಹೇಲ್, ಉಸಿರು ಒಳಗೆ. ಎಕ್ಸೇಲ್ ಮಾಡ್ತಾ ಉಸಿರು ಹೊರಗೆ. ಉಸಿರು ಒಳಗೆ, ಉಸಿರು ಹೊರಗೆ. ರಿಲ್ಯಾಕ್ಸ್ ಮಾಡಿ. 5 ಸೆಕೆಂಡ್ ಇದೇ ಪೊಸಿಷನ್ನಲ್ಲಿರ್ರಿ. 1 2 3 4 ಮತ್ತು 5. ನಿಧಾನವಾಗಿ ಈಗ ಕಾಲು ಮೇಲೆ, 2 ತೊಡೆ ಮೇಲೆ, ನಿಧಾನವಾಗಿ ತೊಡೆ ಕೆಳಗೆ. ಇದನ್ನು ಬಟರ್ಫ್ಲೈ ಫ್ಲಾಪಿಂಗ್ ಅಂತೀವಿ. ಇದನ್ನು ನಿಧಾನವಾಗಿ ಮಾಡಿ. ಆದರೆ ತೊಡೆ ಟಚ್ ಆಗಲಿ, ಇಲ್ಲ ಅಂದರೂ ಪರವಾಗಿಲ್ಲ. ನಿಮಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ. ಜಾಸ್ತಿ ಸ್ಟ್ರೆಸ್ ಮಾಡಬೇಡಿ, ಫೋರ್ಸ್ ಮಾಡಬೇಡಿ. ಇದನ್ನು 10 ರಿಂದ 20ರವರೆಗೆ ಮಾಡಬಹುದು. 1 2 3 4 5 6 7 8 9 and 10. ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ. ಕಣ್ಣುಗಳನ್ನು ಮುಚ್ಚಿ ಫೀಲ್ ಮಾಡಿ. ನಿಮ್ಮ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ. ಈಗ ನಿಧಾನವಾಗಿ ನಿಮ್ಮ 2 ಮಂಡಿಯನ್ನು ಹೋಲ್ಡ್ ಮಾಡಿ. ನಿಧಾನವಾಗಿ 2 ತೊಡೆ ಮೇಲೆ, 2 ಟಚ್ ಮಾಡಿ. ನಿಧಾನವಾಗಿ ಎಕ್ಸೇಲ್, ಕೆಳಗಡೆ ಪ್ರೆಸ್ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು. ಇನ್ಹೇಲ್ ಮಾಡ್ತಾ 2 ತೊಡೆ ಮೇಲೆ, ಎಕ್ಸೇಲ್ ಮಾಡ್ತಾ ತೊಡೆ ಕೆಳಗೆ. ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೇಲ್ ಮಾಡ್ತಾ ಕೆಳಗೆ. ಇನ್ನೊಮ್ಮೆ ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೇಲ್ ಮಾಡ್ತಾ ಕೆಳಗೆ. ಪ್ರೆಸ್ ಮಾಡಿ. ಇದೇ ಪೊಸಿಷನಲ್ಲಿ 5 ಕೌಂಟ್. 1 2 3 4 ಮತ್ತು 5. ನಿಧಾನವಾಗಿ ಮೇಲೆ ಬನ್ನಿ. ನಿಮ್ಮ ಪಾದವನ್ನು ಸ್ವಲ್ಪ ಮುಂದಕ್ಕೆ ಚಾಚಿ, ಆದಷ್ಟು ಮುಂದೆ ಬೆಂಡಾಗಿ. ಎಷ್ಟಾಗುತ್ತೆ ಅಷ್ಟು. ಆದರೆ ಫೋರ್ಹೆಡ್ ಕೆಳಗೆ, ಹಣೆ ಭಾಗ ಕೆಳಗೆ ಟಚ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಈ ಪೊಸಿಷನಲ್ಲಿ 5 ಸೆಕೆಂಡ್ ಹೋಲ್ಡ್ ಮಾಡಿ. 1 2 3 4 5. ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಮೇಲೆ ಬನ್ನಿ. ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್. ಸುಖಾಸನ ಅಥವಾ ಅರ್ಧ ಪದ್ಮಾಸನ.
ನೋಡೋದಲ್ಲ ವೀಕ್ಷಕರೇ, ಬದ್ಧಕೋನಾಸನ ಮಾಡೋದ್ರಿಂದ ಇದು ಡೈರೆಕ್ಟಾಗಿ ನಮ್ಮ ಯೂಟ್ರಸ್ ಅಥವಾ ಗರ್ಭಾಶಯಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ PCODಗೆ ತುಂಬಾ ಉಪಯೋಗ ಇದೆ. ಡೈಲಿ ಪ್ರಾಕ್ಟೀಸ್ ಮಾಡಿ, 10ರಿಂದ ಸ್ಟಾರ್ಟ್ ಮಾಡಿ, ದಿನದಿಂದ ದಿನಕ್ಕೆ ಜಾಸ್ತಿ ಮಾಡ್ತಾ ಹೋದರೆ ಒಳ್ಳೆಯದು. ಮುಂದಿನ ಆಸನ ಭರದ್ವಾಜಾಸನ ಟ್ವಿಸ್ಟ್. ಇದರಲ್ಲಿ ಎಡಗಾಲು ಹಿಂದೆ, ಬಲಗಾಲು ಸ್ವಲ್ಪ ಮುಂದೆ. ಇದನ್ನು ಭರದ್ವಾಜಾಸನ ಅಂತೀವಿ. ಇದರಲ್ಲಿ ಟ್ವಿಸ್ಟ್ ಮಾಡಬೇಕು. ಬಲಗೈ ಹಿಂದಕ್ಕೆ, ಎಡಗೈ ನಿಮ್ಮ ಬಲ ಮಂಡಿಯ ಮೇಲೆ, ನಿಧಾನವಾಗಿ ಹಿಂದಕ್ಕೆ. ಈ ಪೋಸಲ್ಲಿ 5 ಸೆಕೆಂಡ್ಸ್. 1 2 3 4 ಮತ್ತು 5. ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಮುಂದೆ. ಇದೇ ಇದನ್ನ ಲೆಫ್ಟ್ ಸೈಡಲ್ಲೂ ಪ್ರಾಕ್ಟೀಸ್ ಮಾಡಬೇಕು. ಎಡಗಾಲು ಮುಂದಕ್ಕೆ, ಬಲಗಾಲು ಹಿಂದಕ್ಕೆ. ಈಗ ಎಡಗೈ ಹಿಂದೆ, ಬಲಗೈ ಹಿಮ್ಮಡಿ, ಎಡಮಂಡಿಯ ಮೇಲೆ. ಇನ್ಹೇಲ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ಹಿಂದಕ್ಕೆ ಟ್ವಿಸ್ಟ್ ಮಾಡಿ. ಸಹಜ ಉಸಿರಾಟ 5 ಬಾರಿ. 1 2 3 4 ಮತ್ತು 5. ನಿಧಾನವಾಗಿ ಉಸಿರು ತಗೊಳ್ತಾ ಮುಂದಕ್ಕೆ ನಿಧಾನವಾಗಿ ಸುಖಾಸನ ಅಥವಾ ಅರ್ಧ ಪದ್ಮಾಸನಕ್ಕೆ ಬನ್ನಿ. ರಿಲ್ಯಾಕ್ಸ್ ಮಾಡಿ. ಈಗ ನಿಧಾನವಾಗಿ ಕಣ್ಣು ಮುಚ್ಚಿ ನಿಮ್ಮ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ. ಮುಂದಿನ ಆಸನ ಜಾನು ಶೀರ್ಷಾಸನ. ಬನ್ನಿ ಒಟ್ಟಿಗೆ ಅಭ್ಯಾಸ ಮಾಡೋಣ. ಇದರಲ್ಲಿ ಕಾಲನ್ನು ಮುಂದಕ್ಕೆ ಚಾಚಬೇಕು. ಸೀದಾ ಕುಳಿತುಕೊಳ್ಳಿ. 2 ಕಾಲು ಒಟ್ಟಿಗೆ. ಮೊದಲಿಗೆ ಬೆನ್ನು, ಕತ್ತು, ಸ್ಪೈನ್ ಮತ್ತು ಭುಜ ನೇರವಿರಲಿ. ದೀರ್ಘ ಉಸಿರಾಟ. ಉಸಿರನ್ನು ಒಳಗೆ ತಗೊಳ್ಳಿ, ಉಸಿರನ್ನು ಹೊರಗೆ ಬಿಡಿ. ಈಗ ನಿಧಾನವಾಗಿ ಬಲಗಾಲನ್ನು ಮಡಚಿ ಎಡತೊಡೆಯ ಹತ್ತಿರ ಇಡಿ. ಎಡಗಾಲು ದೇಹಕ್ಕೆ ನೇರವಾಗಿರಬೇಕು. ಇನ್ಹೇಲ್ ಮಾಡ್ತಾ 2 ಕೈ ಮೇಲೆ, ಎಕ್ಸೇಲ್ ಮಾಡ್ತಾ ಮುಂದಕ್ಕೆ ಬಾಗಿ. ಮುಂದಕ್ಕೆ ನಿಮಗೆ ಬಾಗಲು ಇಷ್ಟೇ ಆಗುತ್ತಾ? ಇಷ್ಟೇ ಸಾಕು. ಜಾಸ್ತಿ ಫೋರ್ಸ್ ಮಾಡಬೇಡಿ, ಆದರೆ ಹೋಲ್ಡ್ ಮಾಡಿ ಮುಂದಕ್ಕೆ ನೋಡಿ. ದೃಷ್ಟಿ ನೇರ ಇರಲಿ. ಸಾಧಾರಣ ಉಸಿರಾಟ 5 ಬಾರಿ. 1 2 3 4 ಮತ್ತು 5. ಇನ್ಹೇಲ್ ಮಾಡ್ತಾ 2 ಕೈ ಮೇಲೆ, ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಕೈ ಕೆಳಗೆ. ಈಗ ಬಲಗಾಲು ಮುಂದೆ, ಎಡಗಾಲು ಫೋಲ್ಡ್ ಮಾಡಿ ಬಲ ತೊಡೆಯ ಹತ್ತಿರ. ಬಲಗಾಲು ದೇಹಕ್ಕೆ ನೇರವಾಗಿರಲಿ. ಸ್ಪೈನ್ ಮತ್ತು ಶೋಲ್ಡರ್ ಎಲ್ಲ ಸೀದವಾಗಿರಲಿ. ಇನ್ಹೇಲ್ ಮಾಡ್ತಾ 2 ಕೈ ಮೇಲೆ, ಎಕ್ಸೇಲ್ ಮಾಡ್ತಾ ಮುಂದಕ್ಕೆ ಬಾಗಿ. ಹೋಲ್ಡ್ ಮಾಡಿ. ದೃಷ್ಟಿ ನೇರ. ನಿಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸಿ. ನಾರ್ಮಲ್ ಬ್ರೀತ್ 5 ಬಾರಿ. 1 2 3 4 ಮತ್ತು 5. ಇನ್ಹೇಲ್ ಮಾಡ್ತಾ ಕೈ 2 ಮೇಲೆ, ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್. ಕಾಲು ಮುಂದಕ್ಕೆ ಚಾಚಿ ರಿಲ್ಯಾಕ್ಸ್ ಮಾಡಿ. ಕಣ್ಣು ನಿಧಾನವಾಗಿ ಮುಚ್ಚಿ. ಸಾಧಾರಣ ಉಸಿರಾಟ. ನಿಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸಿ. ಉಸಿರನ್ನು ನಿಧಾನವಾಗಿ ತಗೊಂಡು ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸುತ್ತಾ ನಿಧಾನವಾಗಿ ಕಣ್ಣು ಬಿಡಿ. ಈಗ ಚಕ್ಕಿ ಪೀಸ್ನ ಅಂತೀವಿ.
ಇದು ತುಂಬನೇ ನಮ್ಮ ಹೊಟ್ಟೆಯ ಭಾಗಕ್ಕೆ, ಹೊಟ್ಟೆಯ ಅಂಗಾಂಗಗಳಿಗೆ ತುಂಬನೇ ಒಳ್ಳೆಯದು. 2 ಕಾಲು ಮ್ಯಾಟೆಯಷ್ಟು ದೂರ ಇಡಿ. ಬೆನ್ನು ನೇರ, ಕತ್ತು ನೇರ, ಭುಜ ನೇರ ಇರಲಿ, ದೃಷ್ಟಿ ನೇರ ಇರಲಿ. 2 ಹಸ್ತಗಳನ್ನು ಇಂಟರ್ಲಾಕ್ ಮಾಡಿ, ಆದರೆ ಕಾಲು ಇನ್ನೂ ಸ್ವಲ್ಪ ಅಗಲವಿರಲಿ. ಇನ್ಹೇಲ್ ಮಾಡ್ತಾ ಮುಂದಕ್ಕೆ ಬಾಗಿ, ಹಸ್ತ 2 ಇಂಟರ್ಲಾಕ್ ಮಾಡಿ, ಇನ್ಹೇಲ್, ಎಕ್ಸೀಲ್ ಮಾಡ್ತಾ ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಾಗಿ ನಿಧಾನವಾಗಿ ರೊಟೇಷನ್ ಸರ್ಕಲ್ ಮಾಡಿ ಹಿಂದೆ ಬಾಗಬೇಕು. ನಿಧಾನವಾಗಿ ಮುಂದೆ, ನಿಧಾನವಾಗಿ ಹಿಂದೆ. ಮುಂದೆ ಬಾಗಬೇಕಾದ್ರೆ ಎಕ್ಸೀಲ್, ಉಸಿರು ಹೊರಗೆ, ಮೇಲೆ ಬರ್ತಾ ಉಸಿರು ಒಳಗೆ. ಇನ್ಹೇಲ್ ಮಾಡ್ತಾ ಉಸಿರು ಮೇಲೆ ಬರಬೇಕು, ಉಸಿರು ಬಿಡ್ತಾ ಕೆಳಗೆ. ಇದೇ ಥರ ರಿವರ್ಸ್ ವಾಪಸ್ ಬರಬೇಕು. ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೀಲ್ ಮಾಡ್ತಾ ಮುಂದಕ್ಕೆ ಬಾಗಬೇಕು. ಎಷ್ಟಾಗುತ್ತೆ ಅಷ್ಟು ನಿಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸಿ. ಇನ್ಹೇಲ್ ಮಾಡ್ತಾ ಮೇಲೆ ಬರಬೇಕು, ಎಕ್ಸೀಲ್ ಮಾಡ್ತಾ ಕೆಳಗೆ. ಹೀಗೆ 5 ರಿಂದ 10 ಬಾರಿ ಪ್ರಾಕ್ಟೀಸ್ ಮಾಡಬಹುದು. ದಿನದಿಂದ ದಿನಕ್ಕೆ ಜಾಸ್ತಿ ಮಾಡ್ತಾ ಹೋಗಿ, ಒಂದೇ ಸಲ ಜಾಸ್ತಿ ಮಾಡೋದು ಬೇಡ. ಈಗ 2 ಕಾಲು ಒಟ್ಟಿಗೆ ರಿಲ್ಯಾಕ್ಸ್ ಮಾಡ್ತಾ ಸಾಧಾರಣ ಉಸಿರಾಟ. ನಿಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸಿ, ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ. ಈಗ ಮುಂದಿನ ಆಸನ ನೌಕಾಚಾಲನ. ನೌಕಾಚಾಲನಲ್ಲಿ 2 ಕಾಲು ಒಟ್ಟಿಗೆ ಇರಲಿ. ಕೈ 2 ಮುಷ್ಟಿ ಮಾಡಬೇಕು. ಇನ್ಹೇಲ್ ಮಾಡ್ತಾ ಮಾಡಿ, ಎಕ್ಸೀಲ್ ಮಾಡ್ತಾ ಮುಂದಕ್ಕೆ ಬಾಗಬೇಕು. ಕೈ ಎಷ್ಟಾಗುತ್ತೆ ಅಷ್ಟು ಚಾಚಬೇಕು. ಹೊಟ್ಟೆಯನ್ನು ಕಂಪ್ರೆಸ್ ಮಾಡಬೇಕು, ಒಳಗೆ ಎಳ್ಕೊಂಡು. ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೀಲ್ ಮಾಡ್ತಾ ಮುಂದಕ್ಕೆ ಬಾಗಿ. ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ, ಎಕ್ಸೀಲ್ ಮಾಡ್ತಾ ಮುಂದಕ್ಕೆ ಬಾಗಿ. ನಿಮ್ಮ ಹೊಟ್ಟೆ ಭಾಗವನ್ನು ಗಮನಿಸಿ. ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೀಲ್ ಮಾಡ್ತಾ ಕೆಳಗೆ. 2 ಬಾರಿ. ಇನ್ಹೇಲ್ ಮೇಲೆ, ಎಕ್ಸೀಲ್ ಮುಂದಕ್ಕೆ. ಇನ್ನೊಮ್ಮೆ ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೀಲ್ ಕೆಳಗೆ. ಇದನ್ನೇ ರಿವರ್ಸ್ ಮಾಡಬೇಕು. ಫಸ್ಟ್ ಕೆಳಗಡೆ ಬಾಗಿ ಎಕ್ಸೀಲ್ ಮಾಡಿ, ಇನ್ಹೇಲ್ ಮಾಡ್ತಾ ಮೇಲೆ ಬರಬೇಕು. ಎಕ್ಸೀಲ್ ಕೆಳಗೆ ಚಾಚಿ, ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೀಲ್ ಮಾಡ್ತಾ ನಿಮ್ಮ ಹೊಟ್ಟೆ ಭಾಗವನ್ನು ಒಳಗೆ ಇಳ್ಕೊಂಡು ಇನ್ಹೇಲ್ ಮಾಡ್ತಾ ಮೇಲೆ ಬರಬೇಕು. 2 ಬಾರಿ. ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೀಲ್ ಮಾಡ್ತಾ ಕೆಳಗೆ. ಕೊನೆಯ ಬಾರಿ. ಇನ್ಹೇಲ್, ಎಕ್ಸೀಲ್ ಕೆಳಗೆ. ಈಗ ರಿಲ್ಯಾಕ್ಸ್ ಮಾಡಿ. ಕಾಲೆರಡು ಅಗಲ ಇರಲಿ. ಕೈ ಸಪೋರ್ಟ್ ತಗೊಂಡು ಕಣ್ಣು ನಿಧಾನವಾಗಿ ಮುಚ್ಚಿ ಶಿಥಿಲ ದಂಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಸಾಧಾರಣ ಉಸಿರಾಟ. ನಿಮ್ಮ ದೇಹದಲ್ಲಿ ಆಗಿರುವ ಬದಲಾವಣೆಯನ್ನು ಗಮನಿಸಿ, ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ. ಈಗ 2 ಕಾಲು ನಮ್ಮ ಹಿಪ್ ಅಥವಾ ಸೊಂಟದ ನೇರಕ್ಕೆ ಅಥವಾ ಭುಜದ ನೇರಕ್ಕೆ ಇರಲಿ. ಕೈ 2 ಮುಂದಕ್ಕೆ, ಹಸ್ತ 2 ಮುಖಾಮುಖಿಯಾಗಿರಲಿ. ಇನ್ಹೇಲ್ ಮಾಡ್ತಾ ಸ್ಪೈನ್ ಮತ್ತು ಶೋಲ್ಡರ್ ಸೀದಾ ಇರಬೇಕು, ಕತ್ತು ನೇರ ಇರಬೇಕು, ದೃಷ್ಟಿ ಮುಂದಕ್ಕೆ. ಇನ್ಹೇಲ್ ಮಾಡಿ, ಎಕ್ಸೀಲ್ ಮಾಡ್ತಾ ಮುಂದಕ್ಕೆ. ಯಾರೋ ನಿಮ್ಮನ್ನ ಮುಂದಕ್ಕೆ ಎಳಿತಾ ಇದ್ದಾರೆ ಅನ್ನೋ ಹಾಗೆ ಮುಂದಕ್ಕೆ ಬಾಗಿ, ಎಕ್ಸೀಲ್ ಮಾಡ್ತಾ ಹಿಂದಕ್ಕೆ. ಅಬ್ಡಾಮಿನ್ ಹೊಟ್ಟೆ ಸಪೋರ್ಟ್ ತಗೊಳ್ಬೇಕು. ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೀಲ್ ಮಾಡ್ತಾ ಮುಂದಕ್ಕೆ ಚಾಚಿ. ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೀಲ್ ಮಾಡ್ತಾ ಹಿಂದಕ್ಕೆ. ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೀಲ್ ಮಾಡ್ತಾ ಮುಂದಕ್ಕೆ ಚಾಚಿ. ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ, ಎಕ್ಸೀಲ್ ಮಾಡ್ತಾ ಹಿಂದಕ್ಕೆ ಚಾಚಿ. ಕೊನೆಯದಾಗಿ ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ, ಎಕ್ಸೀಲ್ ಮಾಡ್ತಾ ಮುಂದಕ್ಕೆ ಚಾಚಿ. ಇದೇ ಪೊಸಿಷನಲ್ಲಿ 5 ಕೌಂಟ್ಸ್ ಇರ್ರಿ. ನಿಮ್ಮ ಅಬ್ಡಾಮಿನ್ ಅನ್ನು ಗಮನಿಸಿ. 1
2 3 4 5. ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೀಲ್ ಮಾಡ್ತಾ ಹಿಂದಕ್ಕೆ ಬೆಂಡಾಗಿ ನಿಮ್ಮ ಅಬ್ಡಾಮಿನ್ ಹೊಟ್ಟೆಯ ಭಾಗವನ್ನು ಟೈಟ್ ಮಾಡಬೇಕು. ಇದೇ ಪೊಸಿಷನ್ ಅಲ್ಲಿ 5 ಸೆಕೆಂಡ್. 1 2 3 4 5. ನಿಧಾನವಾಗಿ ಮೇಲೆ ರಿಲ್ಯಾಕ್ಸ್ ಮಾಡಿ. ಶಿಥಿಲ ದಂಡಾಸನದಲ್ಲಿ ರಿಲ್ಯಾಕ್ಸ್. ಕಾಲೆರಡು ಅಗಲ, ಕೈ ಸಪೋರ್ಟಲ್ಲಿ ರಿಲ್ಯಾಕ್ಸ್. ಕಣ್ಣು ನಿಧಾನವಾಗಿ ಮುಚ್ಚಿ ನಿಮ್ಮ ದೇಹದಲ್ಲಿ ಆಗುತ್ತಿರುವ ಬದಲಾವಣೆ ಗಮನಿಸಿ. ಸಾಧಾರಣ ಉಸಿರಾಟ. ನಿಧಾನವಾಗಿ ಕಣ್ಣು ಬಿಡಿ. ನಿಧಾನವಾಗಿ ಸುಖಾಸನ ಅಥವಾ ಅರ್ಧ ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ. ಮುಂದಿನ ಆಸನ ಅರ್ಧ ಮತ್ಸ್ಯೇಂದ್ರಾಸನ. ಇದರಲ್ಲಿ ಎಡಗಾಲು ಕೆಳಗೆ ಎರಡೂ ಕಾಲನ್ನು ಮುಂದಕ್ಕೆ ಚಾಚಿ, ಎಡಗಾಲು ಒಳಗೆ, ಬಲಗಾಲು ಮೇಲೆ. ಆದಷ್ಟು ಎಡಮಂಡಿ ನಿಮ್ಮ ದೇಹಕ್ಕೆ ನೇರವಾಗಿರಲಿ, ಬಲ ಮಂಡಿ ಮೇಲಕ್ಕೆ ಬರಲಿ. ಬಲಗೈ ಹಿಂದಕ್ಕೆ, ಎಡಗೈಯಿಂದ ನಿಮ್ಮ ಬಲ ತೊಡೆಯನ್ನು ಅಪ್ಪಿಕೊಂಡು ಹಿಂದಕ್ಕೆ ಆದಷ್ಟು ಟ್ವಿಸ್ಟ್ ಮಾಡಿ. ಸ್ಪೈನ್ ನೇರ ಇರಲಿ. ಸಾಧಾರಣ ಉಸಿರಾಟ. 1 2 3 4 ಮತ್ತು 5. ಇನ್ಹೇಲ್ ಮಾಡ್ತಾ ಮುಂದಕ್ಕೆ, ಎಕ್ಸೀಲ್ ಮಾಡ್ತಾ ರಿಲ್ಯಾಕ್ಸ್. ಇದನ್ನೇ ಲೆಫ್ಟ್ ಸೈಡ್ ಮಾಡಬೇಕು. ಈಗ ಬಲಗಾಲು ಒಳಗೆ, ಹಿಮ್ಮಡಿ ಆದಷ್ಟು ಒಳಗೆ ಬರಲಿ. ಮಂಡಿ ನೇರ ಇರಲಿ, ಎಡಗಾಲು ಮುಂದಕ್ಕೆ. ಸ್ಪೈನ್ ಸೀದಾ ಇರಲಿ, ಕತ್ತು ಸೀದಾ ಇರಲಿ. ಬಲಗೈಯಿಂದ ಎಡತೊಡೆಯನ್ನು ಅಪ್ಪಿಕೊಂಡು ಎಡಗೈ ಹಿಂದಕ್ಕೆ ಟ್ವಿಸ್ಟ್ ಮಾಡಿ. ಸಾಧಾರಣ ಉಸಿರಾಟ. 1 2 3 4 ಮತ್ತು 5. ಇನ್ಹೇಲ್ ಮಾಡ್ತಾ ಮುಂದಕ್ಕೆ, ಎಕ್ಸೀಲ್ ಮಾಡ್ತಾ ರಿಲ್ಯಾಕ್ಸ್. ಸುಖಾಸನ ಅಥವಾ ಅರ್ಧ ಪದ್ಮಾಸನ. ನಿಧಾನವಾಗಿ ಕಣ್ಣನ್ನು ಮುಚ್ಚಿ ನಿಮ್ಮ ಹೊಟ್ಟೆಯ ಭಾಗವನ್ನು, ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ. ಉಸಿರು ಸಾಧಾರಣವಾಗಿರಲಿ. ಉಸಿರು ಒಳಗೆ ತಗೊಳ್ಳಿ. ಉಸಿರು ಬಿಡ್ತಾ ರಿಲ್ಯಾಕ್ಸ್ ಮಾಡಿ. ನಿಮ್ಮ ದೇಹವನ್ನು ಗಮನಿಸಿ. ಈಗ ನಿಧಾನವಾಗಿ ಕಣ್ಣನ್ನು ಬಿಟ್ಟು ಮುಂದಿನ ಆಸನ ಧನುರಾಸನ. ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನ. ನಿಧಾನವಾಗಿ ಹೊಟ್ಟೆಯ ಮೇಲೆ ಮಲಗಿ ಮೊದಲಿಗೆ ರಿಲ್ಯಾಕ್ಸ್ ಮಾಡಿ. ಮಕರಾಸನದಲ್ಲಿ ಹಿಮ್ಮಡಿ ಎರಡೂ ಮುಖಾಮುಖಿಯಾಗಿರಲಿ. ಹಣೆ ಹಸ್ತದ ಹಿಂಬದಿಯಲ್ಲಿರಲಿ. ರಿಲ್ಯಾಕ್ಸ್ ಮಾಡಿ. ಈಗ ನಿಧಾನವಾಗಿ ಕಾಲೆರಡು ಒಟ್ಟಿಗೆ, ಕಾಲು ಬೆರಳನ್ನು ಚಾಚಿ, ನಿಧಾನವಾಗಿ ಕಾಲೆರಡು ಒಟ್ಟಿಗೆ, ಕಾಲಿನ ಬೆರಳುಗಳನ್ನು ಚಾಚಿ, ಎರಡೂ ಕೈ ಮುಂದಕ್ಕೆ ಚಾಚಿ. ಈಗ ಬಲಗಾಲನ್ನು ಬೆಂಡ್ ಮಾಡಿ ಬಲ ಹಸ್ತದಿಂದ ನಿಮ್ಮ ಆ್ಯಂಕಲನ್ನು ಹಿಡ್ಕೊಬೇಕು. ಚಿನ್ ಮೇಲೆ ಇರಲಿ, ಗಲ್ಲ ಮೇಲೆ ಬರಲಿ. ಆದಷ್ಟು ಎದೆಯ ಭಾಗ ಮೇಲಕ್ಕೆ ಬರಲಿ. ಸ್ಟ್ರೆಚ್ ಮಾಡಿ 5 ಸೆಕೆಂಡ್. 1 ಸಹಜ ಉಸಿರಾಟ, 2 3 4 5. ನಿಧಾನವಾಗಿ ಹಣೆ ಕೆಳಗೆ ರಿಲೀಸ್ ಮಾಡಿ ಕೈಯನ್ನು, ಕೈ ಮುಂದಕ್ಕೆ ಚಾಚಿ. ಇದೇ ರೀತಿ ಎಡ ಭಾಗದಲ್ಲಿ
ನಿಧಾನವಾಗಿ ಎಡಗಾಲು ಮಡಚಿ ಎಡಗೈಯಿಂದ ಹೋಲ್ಡ್ ಮಾಡಿ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಸ್ಟ್ರೆಚ್ ಮಾಡಿ ನಿಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸಿ. ಸಾಧಾರಣ ಉಸಿರಾಟ 5 ಬಾರಿ. ಹೋಲ್ಡ್ 1 2 3 4 5. ನಿಧಾನವಾಗಿ ಹಣೆ ಕೆಳಗೆ ಕಾಲನ್ನು ಬಿಡುತ್ತಾ ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಹಿಮ್ಮಡಿ 2 ಮುಖಾಮುಖಿಯಾಗಿರಲಿ. ರಿಲ್ಯಾಕ್ಸ್. ನಿಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸಿ ಮತ್ತು ರಿಲ್ಯಾಕ್ಸ್ ಮಾಡಿ. ಈಗ ಪೂರ್ಣ ಧನುರಾಸನ್. ನಿಧಾನವಾಗಿ 2 ಕಾಲು ಒಟ್ಟಿಗೆ 2 ಕೈಯಿಂದ 2 ಆ್ಯಂಕಲನ್ನು ಹೋಲ್ಡ್ ಮಾಡಿ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲ್ ಬನ್ನಿ. ನಿಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸಿ. 5 ಸೆಕೆಂಡ್ ಹೋಲ್ಡ್. 1 2 3 4 5. ನಿಧಾನವಾಗಿ ಹಣೆ ಕೆಳಗೆ ರಿಲ್ಯಾಕ್ಸ್ ಮಾಡಿ. ಮಕರಾಸನದಲ್ಲಿ ಸಾಧಾರಣ ಉಸಿರಾಟ. ಈಗ ನಿಧಾನವಾಗಿ ಮೇಲೆ ಬನ್ನಿ. ಸುಖಾಸನ ಅಥವಾ ಅರ್ಧ ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ. ನಿಧಾನವಾಗಿ ಕಣ್ಣು ಮುಚ್ಚಿ. ನೋಡುವುದಲ್ಲ ವೀಕ್ಷಕರೇ, PCOD ಮತ್ತು PCOS ಕಾಯಿಲೆಗಳಿಗೆ ಯಾವ ಯಾವ ಆಸನಗಳು ಒಳ್ಳೆಯದು ಅಂತ. ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ ಕಾಯಿಲೆಯಿಂದ ವಿಮುಕ್ತರಾಗಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆಸನ ಮತ್ತು ಪ್ರಾಣಾಯಾಮದೊಂದಿಗೆ ಭೇಟಿಯಾಗೋಣ. ಆದರೆ ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ TV. ಇದು ಸಂಸ್ಕಾರದ ಬೆಳಕು. ಶರಣು ಶರಣ.